ಸಜ್ಜನರ ಸಂಗವದು ಹೆಜ್ಜೇನು ಸವಿದಂದಂತ. ಅಂಥವ್ರ ಜೊತೆಗಿದ್ದರೆ ಹೂವಿನ ಜೊತೆಗೆ ನಾರನೂ ಸ್ವರ್ಗಕ್ಕೆ ಹೋಗ್ತದಂತ. ಹಂಗೆ ನಮಗೂ ಕೂಡ ಏನಾಗ್ತದಂದ್ರೆ ಒಂದು ಒಳ್ಳೆಯ ಪರಿಸರ, ಒಳ್ಳೆಯ ಒಂದು ಮನಸ್ಸು ನಮಗೆ ಸಿಗ್ತದೆ. ಅಂತಹ ಅವಕಾಶ ಕೊಟ್ಟಂತಹ ಗುರುಗಳಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ರಾಯಚೂರು ಜಿಲ್ಲೆ, ಅದಕ್ಕಿಂತ ಹೆಚ್ಚಾಗಿ ಮಾನ್ವಿ ತಾಲೂಕು ಹರಿದಾಸರ ತವರೂರು ಅಂತ ಕರೀತಾರೆ, ಹರಿದಾಸರ ನಾಡು ಅಂತ ಕರೀತಾರೆ. ನಮ್ಮ ಕವಿಯೊಬ್ಬನು ಹೇಳೋಣ, ಜೈನರ ಕಾವ್ಯದ ಶರಣರ ವಚನದ ದಾಸರ ಹಾಡಿನ ಈ ನಾಡು ಅಂತ. ನಮ್ಮ ನಾಡು ಎಂಥದ್ದು ಅಂದರೆ ಜೈನರಿದ್ದಾರ, ಶರಣರಿದ್ದಾರ, ಮತ್ತು ದಾಸರಿದ್ದಾರ. ಅಷ್ಟೇ ಅಲ್ಲ, ಸೂಫಿಗಳಿದ್ದಾರ, ಸಂತರಿದ್ದಾರ, ಮತ್ತು ಜನಪದ ಗಾಯಕರಿದ್ದಾರೆ, ತತ್ವಪದಕಾರರಿದ್ದಾರೆ, ಅನುಭಾವಿಗಳು. ಎರಡು ಇಡೀ ಎಲ್ಲೆಲ್ಲಿ ನೋಡಿದರೂ ತಾತ್ವಿಕ ವಿಚಾರವನ್ನು ಹೊಂದಿದಂತಹ ಸಜ್ಜನರೇ ನಮಗೆ ಕಾಣಿಸ್ತಾರೆ. ನಮಗೆ ಎಲ್ಲೆಲ್ಲೇ ಹೋದರೆ ಹೇಳ್ತಾರೆ, ನಿಮ್ಮ ರಾಯಚೂರು ಜಿಲ್ಲೆ ಹಿಂದುಳಿದಿದ್ದು ಅಂತಾರೆ. ನಾನ್ತೀನಿ, ನಮ್ಮ ರಾಯಚೂರು ಜಿಲ್ಲೆ ಎಷ್ಟು ಚಲೋ ಜಿಲ್ಲೆ ಇನ್ನೊಂದಿಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾನೊಬ್ಬ ಮಹಿಳೆಯಾಗಿ ದೇಶ ತಿರುಗಾಡ್ತೀನಿ, ದೇಶದ ಜನರನ್ನು ನೋಡ್ತೀನಿ. ಅವಾಗ ನಮ್ಮ ಜಿಲ್ಲೆಯ ಜನರನ್ನು ಕಂಪೇರ್ ಮಾಡ್ತೀನಿ, ನಮ್ಮವರು ದೇವರಿದ್ದಂಗೆ. ಅಷ್ಟು ಒಳ್ಳೆಯವರು, ದಡ್ರಿರ್ಬೋದು, ಆದರೆ ಕೆಟ್ಟವರಲ್ಲ ಅಂತಹ. ಯಾಕಂದರೆ ಅದಕ್ಕೆ ಕಾರಣ ಅಂದರೆ ತಾತ್ವಿಕ ವಿಚಾರಗಳು ಸದಾ ನಮ್ಮ ಮೇಲೆ ಇರುವಂಥದ್ದು. ಆ ಕಾರಣಕ್ಕಾಗಿ ನಮ್ಮದು ಪುಣ್ಯಭೂಮಿ, ಶ್ರೇಷ್ಠ ಭೂಮಿ ಅಂತ. ಹರಿದಾಸ ಸಾಹಿತ್ಯದ ತವರೂರೆನಿಸಿಕೊಳ್ಳುವಂತಹ ಮಾನವಿಯಲ್ಲಿ ಇವತ್ತು ವಿಶ್ವಮಾನ್ಯವಾದಂತಹ ವಿಜಯದಾಸರು, ವಿಶ್ವಮಾನ್ಯವಾದಂತಹ ಜಗನ್ನಾಥರು ಕೊಟ್ಟಂತಹ ಹರಿಕಥಾಮೃತ ಸಾರ 2 ಗ್ರಂಥಗಳು ಏನಿದ್ದಾವಲ್ಲ, ಇವತ್ತು ಅತ್ಯಂತ ಶ್ರೇಷ್ಠವಾದಂತಹ ಮಾನವ ಸಂಸ್ಕೃತಿಯನ್ನು ಉಳಿಸುವಂತಹ ಗ್ರಂಥಗಳು. ಎಲ್ಲರೂ ಹೇಳ್ತಾರೆ, ಏನದರಿ ಮೇಡಮ್ ಹರಿದಾಸ ಸಾಹಿತ್ಯದಾಗ ಏನದರಿ ಮೇಡಮ್, ಅದನ್ನೇ ಓದ್ತಾ ಏನು ಕೂತೀನಿ, ಬೇರೆ ಬಿಟ್ಟು ಬರ್ರಿ ಅಂತಾರೆ. ನಂದೆ ಅದೇ ಮುಗಿವಲ್ತು ರೀ, ನಮಗೆ ವಚನ ಸಾಹಿತ್ಯ, ದಾಸ ಸಾಹಿತ್ಯ ಮುಗಿವಲ್ತು, ಅದನ್ನು ಓದೋದ್ರಾಗೆ ನಮ್ಮ ಆಯುಷ್ಯ ಮುಗೀತದ ಅಂತ. ಅಷ್ಟೊಂದು ಅನುಭಾವಿಕ ವಿಚಾರಗಳನ್ನು ತಮ್ಮಲ್ಲಿಟ್ಟಂಥವರು ನಮ್ಮ ಶರಣರು, ದಾಸರು. ವಿಜಯದಾಸರು ಎಂಥವರು? ಚಿಕ್ಕಲಪರ್ವಿ ವಿಜಯದಾಸರು. ಚಿಕ್ಕಲಪರ್ವಿ ಬಹಳ ಪವಿತ್ರವಾದ ಸ್ಥಳ. ಯಾಕಂದರೆ ಅದು ಉತ್ತರ ವಾಹಿನಿ, ಅಲ್ಲಿ ತುಂಗೆ ಉತ್ತರವಾಗಿ ಹರಿತಾಳೆ. ನಾವು ನಕಾಶೆಯನ್ನು ನೋಡಿದರೆ ನದಿಗಳೆಲ್ಲವೂ ಮೇಲಿಂದ ಕೆಳಗೆ ದಕ್ಷಿಣ ಮುಖವಾಗಿ ಹರಿತಾವೆ, ಆದರೆ ಇದು ಉತ್ತರ ಮುಖವಾಗಿ ಹರಿಯುವಂತಹ ನದಿ, ಅದಕ್ಕೆ ಅದು ಪವಿತ್ರವಾದಂತಹ ಕ್ಷೇತ್ರ ಅಂತ. ಅಂಥಲ್ಲಿ ಹುಟ್ಟಿದಂಥವರು ವಿಜಯದಾಸರು. ಅವರಿಗೆ ಸನ್ಮಾನ, ಮೊದಲು ಅವರು ಬಹಳ ಕಷ್ಟಪಟ್ಟರು, ತಮಗೆಲ್ಲ ಚರಿತ್ರೆ ಗೊತ್ತಿದೆ, ಬಹಳ ಕಷ್ಟಪಟ್ಟರು. ಆನಂತರ ಅವರಿಗೆ ವೈಭವಗಳು ಬಂದರೆ ಅವರು ಹೇಳ್ತಾರೆ, ನನಗೆ ಯಾಕೆ ಸನ್ಮಾನ ಆಗ್ತದ ಅಂತ ಹೇಳ್ತಾರೆ ಅವರು. ಇದು ನನಗೆ ಬಂದಂಥ ಸನ್ಮಾನ ಅಲ್ಲ, ನನಗೆ ಸನ್ಮಾನ ಯಾರು ಮಾಡ್ತಾರೆ? ನಿನ್ನ ಪುಣ್ಯದಿಂದ ಬಂದಂಥದ್ದು ಈ ಸನ್ಮಾನ. ಆಮೇಲೆ ಇಂಥ ಸಭೆಗಳಿಗೆ ಬರೋದು ಅವ್ರು ಅವರಿಗೆ ಎಲ್ಲ ರಾಜ ಮಹಾರಾಜರು ಗೌರವ ಕೊಡೋದಕ್ಕೆ ಶುರು ಮಾಡಿದರು. ಅವಾಗ ಹೇಳ್ತಾರವ್ರು, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ, ಪುಣ್ಯವಂತರ ದಿವ್ಯ ದರ್ಶನಕ್ಕೆ ನಾ ಬಂದೆ. ಅವ್ರು ಹೇಳ್ತಾರೆ, ಈ ಕಾರ್ಯಕ್ರಮಕ್ಕೆ ಬಂದೀವಲ್ಲ, ನಾವು ಯಾಕೆ ಬಂದೀವಿ ಅಂದರೆ ಪುಣ್ಯವಂತರ ದರ್ಶನಕ್ಕೆ ಬಂದೀವಿ ಅಂತ. ದೇವರು ಎಲ್ಲೆಲ್ಲಿ ನೀನು ಕಾಣಿಸ್ತೀಯ ನನಗೆ, ನೀನು ಇಲ್ಲೇ ಇದ್ದೆ ಅಂತೀವಿ. ಎಲ್ಲೆಲ್ಲಿ ನಿನ್ನದೇ ವ್ಯಾಪ್ತ ತಾನಾಗಿರಲು ಇಲ್ಲಿಗೆ ಬರುವ ಕಾರಣವಾವುದೋ. ದೇವರೇನು, ಈಗ ನಾವು ಏನು ದೇವಿಯ ಇದನ್ನು ನಾವು ನಿತ್ಯ ಮನೆಯಲ್ಲಿ ಪಾರಾಯಣ ಮಾಡ್ತೀವಿ. ನಾವು ಮನೆಯೊಳಗೆ ನಮಗೆ ದೇವಿ ಸಿಗ್ತಾ, ಆದರೆ ನಾವು ಇಲ್ಲಿ ಬಂದು ನಾವು ಕೇಳ್ತೀವಿ, ಗುರುಗಳ ಮುಖೇನವಾಗಿ ಕೇಳ್ತೀವಿ. ಯಾಕಂದರೆ ಗುರುಗಳು ಸಿಗಬೇಕಲ್ಲ ನಮಗೆ, ದೇವರು ಸಿಗ್ತಾನೆ, ಗುರುಗಳು ಸಿಗೋದಿಲ್ಲ. ಇಷ್ಟು ಜನರನ್ನು ಕರೆಸುವ ಯೋಗ್ಯತೆ ನನಗಿದೆಯಾ? ಇಷ್ಟು ಜನ ಪಂಡಿತರನ್ನು, ಇಷ್ಟು ಜನ ಸಜ್ಜನರನ್ನು, ಇಷ್ಟು ಜನರನ್ನು ಕರೆಯುವಷ್ಟು ತಾಕತ್ತು ನನಗಿದೆಯಾ? ಇಲ್ಲ. ಅದಕ್ಕೆ ನಾನು ಬಂದಿದ್ದೀನಿ. ಯಾಕೆ ಬಂದಿದ್ದೀನಿ ಅಂದರೆ ಇಂತಹ ಸಜ್ಜನರ ದರ್ಶನಕ್ಕಾಗಿ. ನೀನು ಎಲ್ಲೆಂದ್ರಲ್ಲಿ ಸಿಗ್ತೀಯಪ್ಪ. ನೋಡ್ರಿ, ಏನೋ ಗಂಗೆ ಮಿಂದರೆ ಮೊಲವು ಹಿಂಗೀತಲ್ಲದೆ ರಂಗನೊಲಿಯನು ಭಕ್ತರ ಸಂಘ ದೊರೆಯದೆ. ವಿಜಯದಾಸರು ಹೇಳುವಂಥದ್ದೇನು ಅಂದರೆ ಭಕ್ತರ ಸಂಘದ ಜೊತೆಗಿರಬೇಕು. ನಿಜವಾದ ಭಕ್ತಿ ಅಂದರೆ ಏನು ಅಂದರೆ ಭಕ್ತರೊಂದಿಗಿರಬೇಕು, ಜನರ ಜೊತೆಗಿರಬೇಕು. ಬರೀ ಗಂಗಾ ನದಿ ಸ್ನಾನ ಮಾಡಿದರೆ ಆಗೋದಿಲ್ಲ, ಅದರೊಂದಿಗೆ ಭಕ್ತರ ಜೊತೆಗಿರಬೇಕು. ಭಕ್ತರ ಜೊತೆಗಿದ್ದರೆ ಅವರ ಪ್ರಭಾವ ನಮ್ಮ ಮೇಲೆ ಆಗಿ ನಾವು ನಮ್ಮ ಸ್ವಭಾವವನ್ನು ತಿದ್ದುಕೊಳ್ಬಹುದೇನೋ, ನಮ್ಮ ಮೇಲೆ
ನೋಡ್ರಿ, ಪಾಶ್ಚಾತ್ಯರೆಲ್ಲರೂ ಯಂತ್ರದ ಹಿಂದೆ ಹೋದರು, ಅದು ಕಂಡುಹಿಡಿದ್ರು, ಇದು ಕಂಡುಹಿಡಿದ್ರು, ಏನೇನೋ ಕಂಡುಹಿಡಿದ್ರು. ನಮ್ಮವರು ಮಾತ್ರ ಮನುಷ್ಯನ ಹಿಂದೆ ಬಿದ್ದರು. ಮನುಷ್ಯ ಮನುಷ್ಯ ಮನುಷ್ಯ, ಮಾನವ ಮಾನವ ಮಾನವ, ನೀನು ಸಜ್ಜನನಾಗೋ, ನೀನು ಒಳ್ಳೆಯವನಾಗೋ, ನಿನ್ನ ನೀಚ ಬುದ್ಧಿಯನ್ನು ಬಿಡು, ಕೆಟ್ಟ ಬುದ್ಧಿಯನ್ನು ಇದನ್ನೇ ಹೇಳಿದರು. ಅಂದರೆ ಯಂತ್ರಗಳನ್ನು ಸುಧಾರಿಸೋದು ಭಾಳ ಹೊಸದನ್ನು ಕಂಡುಹಿಡಿಯೋದು ಭಾಳ ಸುಲಭ, ಆದರೆ ಒಬ್ಬ ವ್ಯಕ್ತಿಯನ್ನು ಒಳ್ಳೆಯವನನ್ನಾಗಿ ಮಾಡೋದು ಭಾಳ ಕಷ್ಟ. ಅದಕ್ಕಾಗಿ ಇಂತಹ ಸಜ್ಜನರ ಸಂಘ ನಮಗೆ ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ. ದಾಸರು ಅದನ್ನೇ ಹೇಳ್ತಾರೆ, ಶರಣರು ಅದನ್ನೇ ಹೇಳ್ತಾರೆ, ತತ್ವಪದಕಾರರು ಅದನ್ನೇ ಹೇಳ್ತಾರೆ, ಸೂಫಿ ಸಂತರು ಅದನ್ನೇ ಹೇಳ್ತಾರೆ. ಅದಕ್ಕೆ ಸರ್ವಜನಾಂಗದ ಶಾಂತಿಯ ತೋಟ ಅಂತ ಕರೆಯೋದು. ಅದೆಲ್ಲದರ ಸಾರ ಒಂದೇ, ಮನುಷ್ಯ ಮನುಷ್ಯನಾಗಿರಬೇಕು, ಮನುಷ್ಯ ಸಜ್ಜನನಾಗಿರಬೇಕು, ಒಳ್ಳೆಯವನಾಗಿರಬೇಕು ಅನ್ನುವುದೇ ಹೊರತು ಮತ್ಯಾವುದು ಅದರಲ್ಲಿ ನಮಗೆ ಕಾಣಿಸೋದಿಲ್ಲ. ಹೀಗೆ ಹರಿದಾಸ ಸಾಹಿತ್ಯದಲ್ಲಿ ಅವರು ಇನ್ನೊಂದು ಗುರುವಿನ ಬಗ್ಗೆ ಹೇಳ್ತಾರೆ. ಗುರು ಎಂಥವನು? ಉರಗ ವೃಶ್ಚಕ ವ್ಯಾಘ್ರ ಅರಸು ಚೋರಾಗ್ನೆ ಕರಿಗರಿಗಳು ಮೊದಲಾದ ಭಯಗಳಿಂದ ಪೊರೆದು ಮಂಗಳು ವೀವನರ ಹರಿಯ ದಾಸರ ಚರಣ ಕಂಡೆನು ದುರಿತ ಪರಿಹಾರವಾಯಿತು. ಗುರುಗಳಿಗಿಂತ ನಮ್ಮ ಕಲ್ಮಠ ಮಾಡಿದಂತಹ ಸೇವೆ ಸಾಮಾನ್ಯವಲ್ಲ. 50 ವರ್ಷಗಳ ಸಾಧನೆ ಅದು ಸಾಮಾನ್ಯವಾದದ್ದಲ್ಲ. ಒಂದು 4 ದಿನ ನಡೆಸೋದ್ರಾಗ ತಲೆ ಕೆಳಗಾಗ್ತದೆ. 50 ವರ್ಷಗಳವರೆಗೆ ಇಷ್ಟೊಂದು ದೊಡ್ಡ ಸಂಸ್ಥೆಯನ್ನು ನಡೆಸೋದು, ಒಳ್ಳೆಯ ಶಿಕ್ಷಣವನ್ನು ಸಂಸ್ಕಾರವನ್ನು ಕೊಡೋದು ಸಾಮಾನ್ಯ ವಿಷಯ ಅಲ್ಲ. ಯಾಕಂದರೆ ನಾವು ಶಿಕ್ಷಣ ಇಲಾಖೆಯಲ್ಲೇ ಕೆಲಸ ಮಾಡಿದವರು, ನಮಗೆ ಗೊತ್ತದ ಅದೆಷ್ಟು ತಾಪತ್ರಯ ಇದೆ. ಪಾಠ ಮಾಡೋರಿಗೂ ಕಷ್ಟ, ಸಂಸ್ಥೆ ನಡೆಸೋರಿಗೂ ಕಷ್ಟ. ಇಷ್ಟೆಲ್ಲ ಕಷ್ಟಗಳನ್ನು ಇಟ್ಟುಕೊಂಡು ಸಂಸ್ಥೆಯನ್ನು ನಡೆಸಿ ಶಿಕ್ಷಣವನ್ನು ಅರಿವನ್ನು ಕೊಡೋದು ಏನದಲ್ಲ, ಅದು ದೊಡ್ಡ ಪುಣ್ಯ. ಜ್ಞಾನದಾನಕ್ಕಿಂತ ಇನ್ನೊಂದು ದೊಡ್ಡದು ಇಲ್ಲವೇ ಇಲ್ಲ ಅನ್ನುವಂತಹ ವಿಚಾರವನ್ನು ಯಾರು ನಮ್ಮ ವಿಜಯದಾಸರು, ಜಗನ್ನಾಥದಾಸರು ಕಟ್ಟಿಕೊಟ್ಟಿದ್ದಾರೆ. ವಿಜಯ ಗುರುಗಳಂಗ್ರಿ ಚರಣ ಭಜನೆ ಮಾಡಿರೋ, ಸುಜನ ಕೃತ ಜ್ಞಾನಧ್ವರ್ಯರ ಪದವ ಪಾಡಿರೋ. ವಿಜಯ ಗುರುಗಳಂಗ್ರಿ ಕಮಲ ಭಜನೆ ಮಾಡಿರೋ. ಗುರುಗಳ ಭಜನೆ ಮಾಡ್ಬೇಕಂತ, ಯಾಕಂದ್ರೆ ಅವರು ಜ್ಞಾನದ ಅಧ್ವೈರಿಗಳಂತ. ಒಂದು ಯಜ್ಞ ಮಾಡಿದರೆ ಒಬ್ಬ ಯಜಮಾನ ಇರ್ತಾನೆ, ಅಥವಾ ಯಜ್ಞ ನಡೆಸ್ಕೊಂಡು ಹೋಗ್ತಾನೆ. ಇವರು ಎಂಥವ್ರು ಅಂದರೆ ಜ್ಞಾನ ಯಜ್ಞ ಮಾಡುವಂಥವ್ರು. ನಮ್ಮ ಗುರುಗಳು ಜ್ಞಾನ ಯಜ್ಞ ಮಾಡಿದವರು. ಜ್ಞಾನವೂ ಏನು ಅನ್ನವೂ ಒಂದು ಯಜ್ಞ, ಅನ್ನದಾನವೂ ಒಂದು ಯಜ್ಞ, ಜ್ಞಾನದಾನವೂ ಒಂದು ಯಜ್ಞ. ವಿಜಯದಾಸರು ಎಂಥವ್ರು ಅಂದರೆ ಜ್ಞಾನದ ಅಧ್ವೈರ್ಯಗಳಂತ, ಜ್ಞಾನದಾನ ಮಾಡುವಂಥ. ಇವತ್ತು ವಿಜಯದಾಸರ 500 ಸುಳಾದಿಗಳನ್ನು ಓದಬೇಕು ಅಂದರೆ ಭಾಳ ಕಷ್ಟ, ಅರ್ಥ ಆಗೋದಿಲ್ಲ. ನನಗೆ ಸುಳಾದಿಗಳು PhD ಮಾಡೋ ಮುಂದೆ ಗೊತ್ತಾಯಿತು, ನಾನು ಇನ್ನು ಬರೀ ಇಷ್ಟು ಪ್ರವೇಶ ಮಾಡೀನಿ, ಅದರೊಳಗೆ ಎಂತಹ ವಿಚಾರಗಳನ್ನು ಇಟ್ಟಿದ್ದಾರೆ ಅಂತ. ಇವತ್ತು ವಿಜ್ಞಾನಿಗಳು ಅದನ್ನು ಹುಡುಕಬೇಕು. ಕೆಮಿಸ್ಟ್ರಿ ಬಂದವರು ಓದಬೇಕು, ಅದನ್ನು ಫಿಸಿಕ್ಸ್ ಇದ್ದವರು ಓದಬೇಕು, ಬಾಟ್ನಿ ಇದ್ದವರು ಓದಬೇಕು, ಝೋಲಜಿ ನಾನು ಕನ್ನಡ ಓದಿದ್ದಕ್ಕೆ ಕನ್ನಡ ಮಾತ್ರ ಓದಿದ್ದೀನಿ. ಇವರೆಲ್ಲರೂ ಅದನ್ನು ಓದಲೇಬೇಕು, ಏನೇನೋ ವಿಚಾರಗಳನ್ನು ಇಟ್ಟಿದ್ದಾರೆ ಅಂತ. ಈಗ ಚನ್ನಬಸವಣ್ಣನವರ ವಚನಗಳನ್ನು ನೋಡಿದರೆ, ಸುಳಾದಿಗಳನ್ನು ನೋಡಿದರೆ ಒಂದೇ ಅನಿಸ್ತದೆ ನನಗೆ. ನಾನು ಎಷ್ಟು ಸಾರಿ ಚನ್ನಬಸವಣ್ಣನ ವಚನಗಳನ್ನು ಓದ್ತೀನಲ್ಲ, ಅವಾಗ ಇವೆರಡನ್ನು ತೌಲನಿಕವಾಗಿ ನಾವು ಅಧ್ಯಯನ ಮಾಡ್ಬೋದೇನೋ ಅಂತ ಅನ್ನಿಸ್ತದೆ. ಆ ಮಟ್ಟಿಗೆ ಜ್ಞಾನದ ಆಗರಗಳವು. ನಾವು ಅದನ್ನು ನೋಡೋದಕ್ಕೆ ಹೋಗೋದಿಲ್ಲ. ಅದರಲ್ಲೇನದ ಮಠಕ್ಕೆ ಯಾಕೆ ಹೋಗ್ತೀರಿ ನೀವು, ಗುಡಿಗೆ ಯಾಕೆ ಹೋಗ್ತೀರಿ ಅಂತ ಅಲ್ಲ. ಅಲ್ಲಿ ಅದು ಎಲ್ಲವೂ ಅನೌಪಚಾರಿಕ ಶಿಕ್ಷಣ ಕೇಂದ್ರಗಳು. ನಮ್ಮ ಪ್ರಾಚೀನ ಕಾಲದಲ್ಲಿ ಮಠಮಾನ್ಯಗಳೆಲ್ಲವೂ ಅನೌಪಚಾರಿಕ ಶಿಕ್ಷಣ ಕೇಂದ್ರಗಳು, ಈಗ ಔಪಚಾರಿಕ ಶಿಕ್ಷಣ ಕೇಂದ್ರಗಳಾದವು. ನಾನು ಇನ್ನೊಂದು ಮಾತು ಇಲ್ಲಿ ಉಲ್ಲೇಖ ಮಾಡೋದಕ್ಕೆ ಭಾಳ ಮನಸ್ಸಿನಿಂದ, ಭಾಳ ಒಂದು ತೃಪ್ತಿಯಿಂದ ನಾನು ಮಾಡ್ತೀನಿ. ನಾನು ಕಲಬುರಗಿಯಲ್ಲಿ ಡಿಗ್ರಿ ಓದ್ತಾ ಇದ್ದೆ. ಓದ್ತಿರ್ಬೇಕಾದಾಗ ನಮ್ಮ ಶರಣಬಸಪ್ಪ ಅಪ್ಪನವರು, ಮೊನ್ನೆ ದೈವಾಧೀನರಾದ್ರಲ್ಲ, ಅವರು ಶ್ರಾವಣ ಮಾಸದಲ್ಲಿ 1 ತಿಂಗಳ ಪ್ರವಚನ ಕಾರ್ಯಕ್ರಮ ಇಡ್ತಿದ್ರು. ಶ್ರಾವಣ ಮಾಸ, ಆ ಶ್ರಾವಣ ಮಾಸದಲ್ಲಿ ಒಂದು ಟಾಪಿಕ್ ಕೊಡ್ತಿದ್ರು, ಗುರುಲಿಂಗ ಜಂಗಮ. ಮುಗೀತು. ಆ ಗುರುಲಿಂಗ ಪ್ರೊಫೆಸರ್, ಯೂನಿವರ್ಸಿಟಿ ಪ್ರೊಫೆಸರ್ ಎಲ್ಲ ಬರೋರು. ಅವರು ಅದ್ರ ಮೇಲೆ 30 ದಿನ ಗುರುಲಿಂಗ ಜಂಗಮನೇ ಮಾತಾಡಬೇಕು, 30 ದಿನ ಶರಣಸತಿ ಲಿಂಗಸತಿನೇ ಮಾತಾಡಬೇಕು. ನಾವೆಲ್ಲ ಕಾಲೇಜ್ ವಿದ್ಯಾರ್ಥಿಗಳು ನೋಟ್ಬುಕ್ಕು ಪೆನ್ ಹಿಡ್ಕೊಂಡು ಹೋಗಿ ಕೂಡಬೇಕು. ನಮ್ಮ ಸರ್ ಅವರು ಹೇಳಿರ್ತಿದ್ರು, ನೀವು ಅಲ್ಲಿ ಬರಬೇಕು ಮಠಕ್ಕೆ. ನಾವು ಮಠಕ್ಕೆ ಹೋಗ್ತಿದ್ವಿ, ಮತ್ತು ಅಲ್ಲಿ ಊಟನೂ ಮಾಡ್ತಿದ್ವಿ, ಊಟನೂ ಕೊಡ್ತಿದ್ರು ಅವರು. ಊಟನೂ ಮಾಡಿ ಅವರ ಪ್ರವಚನ ಕೇಳಿ ಅದನ್ನೆಲ್ಲ ಬರ್ಕೊಂಡು ಬರ್ತಿದ್ವಿ. ಮತ್ತು ಇದಕ್ಕಿಂತ ದೊಡ್ಡದು ಏನಿದೆ ರೀ ಅಂದರೆ, ಈ ಮಟ್ಟಿಗೆ ಮಠಗಳು, ಅವು ವೀರಶೈವ ಮಠಗಳಿರ್ಬೋದು, ವೈದಿಕ ಮಠಗಳಿರ್ಬೋದು, ಅವೆಲ್ಲವೂ ಶಿಕ್ಷಣವನ್ನು ಕೊಡ್ತಾರೆ. ಇವತ್ತು ಹರಿಕಥಾಮೃತ ಸಾರದ ದಿನನಿತ್ಯ ಸುಮಾರು ಒಂದು 100 ಜನ ಪಾಠ ಮಾಡ್ತಾರೆ. ನಾನು ಕೂಡ ದಿನ 6ವರೆಯಿಂದ 7 ಪಾಠ ಮಾಡ್ತೀನಿ, ಹರಿಕಥಾಮೃತ ಸಾರ ಪಾಠ ಮಾಡ್ತೀನಿ. ಎಷ್ಟು ಜನ ಪಾಠ ಮಾಡ್ತಾರೆ ಮುಗಿಯೋದೇ ಇಲ್ಲ. ನಾನು ಪಾಠನೂ ಮಾಡ್ತೀನಿ, ಮತ್ತು ನನಗಿಂತ ಪಂಡಿತರ ಜೊತೆ ಪಾಠನೂ ಕೇಳ್ತೀನಿ. ನಾನು ಎಷ್ಟು ಕೇಳಿದರೂ ಕಡಿಮೆ. ಆ ಮಟ್ಟಿಗೆ ಅಲ್ಲಿ ಜ್ಞಾನದ ಒಂದು ಆಗರಗಳವು.
ಅವುಗಳನ್ನು ನಾವು ಓದಬೇಕು. ಈಗ ಇವರ ನಮ್ಮ ಗುರುಗಳು ಹೇಳಿದರು ದೇವಿ ಪುರಾಣ, ಅದನ್ನು ನಾನು ಪಾರಾಯಣ ಮಾಡೀನಿ, ನಾನು ಅದನ್ನು ಮಾಡ್ತೀನಿ. ಅವರು ಗುರುಗಳು ಹೇಳ್ತಿದ್ರೆ ನಂಗೆ ರೋಮಾಂಚನ ಆಗ್ತಿತ್ತು. ಎಷ್ಟು ಚಂದ ಬರೆದಾರ ಅವರು ಅಂತಂದರೆ, ಅದನ್ನು ನನಗೊಬ್ಬರು ನಮ್ಮ ಸ್ನೇಹಿತರಿದ್ದರು, ಅವರು ದಿನ ಪಾರಾಯಣ ಮಾಡ್ತಿದ್ರು. ನಾನು ಚಿಕ್ಕವಳಿದ್ದಾಗ ಅದನ್ನು ಕೇಳ್ತಿದ್ದೆ. ನಾನು ನಮ್ಮೂರಲ್ಲಿ ಬಾಗೋಡಿಯವರು ಅಂತ ಇದ್ದರು, ಅವ್ರ ಮನೆಯೊಳಗೆ ದೇವಿ ಭಾಗವತ ಹೇಳ್ತಿದ್ರು. ನಾವು ಹೈಸ್ಕೂಲ್ ಓದೋ ಮುಂದೆ ಅದನ್ನು ಕೇಳಿವಿ ನಾವು. ಅವರು ನಮ್ಮ ಮಾಂತೈ ತಾತನೂರು ಅಂತಿದ್ರು, ಮುಂಡ್ರಿಗೆ ಮಾಂತೈ, ಅವರು ಇಷ್ಟು ಚೆಂದ ಹಾಡ್ತಿದ್ರು ಅದನ್ನು. ಆಮೇಲೆ ಗೋವಿಂದರಾವ್ ಅಂತ ತಲೆಖಾನ್ದವರು ಅದನ್ನು ವ್ಯಾಖ್ಯಾನ ಮಾಡ್ತಿದ್ರು. ಅದು ಇಷ್ಟು ಚೆಂದ, ಈಗ ಅವ್ರ ಗುರುಗಳದು ನಾನು ಕೇಳಬೇಕು ಅನಿಸ್ಲಾಗತ್ತಿತ್ತು. ಆ ಮಟ್ಟಿಗೆ ಸುಂದರವಾದಂತಹ ಕಾವ್ಯ ಅದು. ಈಕಿನ ಎಷ್ಟು ಚೆಂದ ವರ್ಣನೆ ಮಾಡ್ತಾರೆ ದೇವಿನ ಅಂದರೆ, ವಿಜಯದಾಸರು ಕೂಡ ದುರ್ಗ ಸುಳಾದಿ ಅಂತ ಬರ್ದಾರೆ. ದುರ್ಗೆ ಹಾ ಹೇ ಹೋ ದುರ್ಗೆ, ದುರ್ಗತಿ ಕೊಡದಿರೋ ವಿಜಯ ವಿಠಲನ ಪ್ರಿಯೆ. ಅದು ಓದ್ತಿದ್ರೆ ಮೈ ರೋಮಾಂಚನ ಆಗ್ತದೆ. ಅಷ್ಟು ಸುಂದರವಾದಂತಹ ಕಾವ್ಯಗಳನ್ನು ನಮಗೆ ವಿಜಯದಾಸರು ಕಟ್ಟಿಕೊಟ್ಟಿದ್ದಾರೆ, ಜಗನ್ನಾಥದಾಸರು ಕಟ್ಟಿಕೊಟ್ಟಿದ್ದಾರೆ, ಚಿದಾನಂದ ಅವಧೂತರು ಕಟ್ಟಿಕೊಟ್ಟಿದ್ದಾರೆ. ಸುಂದರವಾದಂತಹ ಕಾವ್ಯಗಳು, ಅವುಗಳನ್ನು ಓದಬೇಕು. ಆ ಕಾವ್ಯಗಳ ಅಧ್ಯಯನದ ಮೂಲಕ ನಾವು ಜ್ಞಾನವನ್ನು ವಿಸ್ತರಿಸಿಕೊಳ್ಳಬೇಕು. ಜ್ಞಾನದ ಹೊರತು ಇನ್ನೇನೂ ಇಲ್ಲ ಜೀವನದಲ್ಲಿ. ಜ್ಞಾನ ಜ್ಞಾನ ಜ್ಞಾನ, ಅಂತಹ ಜ್ಞಾನವನ್ನು ನೀಡೋದಕ್ಕೆ ಅವರೇ ನಮ್ಮತನ ಬಂದಾರ. ದಿನಾ ಬಂದು ಒಂದಿಷ್ಟು ಇದನ್ನು ಕೇಳಬೇಕು. ದುರ್ಗೆಗೆ ಇಷ್ಟು ನಾವು ನೋಡ್ತೀವಿ ನೋಡ್ರಿ, ಎಲ್ಲ ಗುಡಿಯೊಳಗೆ ಹೋದಾಗ 8 ಕೈ ಇದ್ದಾವೆ ದುರ್ಗೆಗೆ. ಇಲ್ಲೊಂದು ಖಡ್ಗ, ಒಂದು ಕೊಡಲಿ, ಒಂದು ಗದೆ, ಅದೆಲ್ಲ ಇಟ್ಕೊಂಡಾರ. ಅದರಲ್ಲಿ ಬರೀತಾರೆ, ಚಿದಾನಂದ ಅವಧೂತರು ಬರೀತಾರೆ. ಏನಕ್ಕಾಗಿ ಬರೀತಾರ ಅಂತಂದರೆ, ರಾಕ್ಷಸರನ್ನು ಸಂಹಾರ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಯಾರಿಗೂ. ಅದಕ್ಕೆ ಬ್ರಹ್ಮ ಒಂದು ಆಯುಧ ಕೊಟ್ಟನಂತ, ವಿಷ್ಣು ಒಂದು ಆಯುಧ ಕೊಟ್ಟನಂತ, ಶಿವ ಒಂದು ಆಯುಧ ಕೊಟ್ಟನಂತ, ಎಲ್ಲ ದೇವತೆಗಳು ಒಂದೊಂದು ಆಯುಧ ಕೊಟ್ರಂತ ಆಕಿಗೆ ಕೊಟ್ಟು ನಮ್ಮೆಲ್ಲರ ಶಕ್ತಿ ನೀನೇ ಆ ಸಂಹಾರ ಮಾಡೋರನ್ನ ಅಂತ ಎಷ್ಟು ಚಂದ. ಅಂದರೆ ಎಷ್ಟು ಚಂದ. ನಾವು ಗುಡಿಯೊಳಗೆ ಹೋಗ್ತೀವಿ, ದೇವಿ ನಮಸ್ಕಾರ ಮಾಡ್ತೀವಿ, ಇಷ್ಟ ಆಯುಧಗಳು ಯಾಕೆ ಕೊಟ್ಟಾರ ಆಕಿಗೆ ಅಂತ ನಮಗೆ ಗೊತ್ತಿರೋದಿಲ್ಲ ನಮಗೆ. ಆದರೆ ಇದರಲ್ಲಿ ಚಿದಾನಂದ ಅವಧೂತರು ಇದರಲ್ಲಿ ಹೇಳ್ತಾರೆ, ಈ ಕಾರಣಕ್ಕಾಗಿ ಆಕೆಗೆ ಅಷ್ಟು ಶಕ್ತಿ ಬಂತು ಅಂತ. ನೋಡಿರಿ, ಒಳಗೆ ಹೋದಂಗೆಲ್ಲ, ಜ್ಞಾನದ ಒಳಗೆ ಹೋದಂಗೆಲ್ಲ ಅಷ್ಟು ಅಮೃತ, ಜ್ಞಾನದ ಅಮೃತ ನಮಗೆ ಸಿಗ್ತಾಯಿದೆ. ನನಗೆ ಇಲ್ಲಿ ಆಯೋಜನೆ ಮಾಡಿದವರ ಒಂದು ಸಮಯದ ಮಿತಿ ಸರ್ ಹೇಳಿದ್ದಾರೆ 2020 ಅಂತ ಹೇಳಿದ್ರಲ್ಲ, ಅದು ಕರೆಕ್ಟೇ. ಅದು 2020 ಎಲ್ಲರಿಗೂ ಅವಕಾಶ ಕೊಡಬೇಕು, ಎಲ್ಲರಿಗೂ ಅವಕಾಶ ಸಿಗಬೇಕು ಅನ್ನುವ ಕಾರಣಕ್ಕಾಗಿ ನನ್ನನ್ನು ಶ್ರೀಮಠದವರ ಕರೆದು ನನ್ನನ್ನು ಗೌರವಿಸಿ, ನನ್ನನ್ನು ಈ ಪುಣ್ಯ ನೆಲದಲ್ಲಿ ಸ್ವಲ್ಪ ಕಾಲವಾದರೂ ನನ್ನನ್ನು ಈ ರೀತಿ ಇರೋದಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ ಅವರೆಲ್ಲರಿಗೂ, ತಮಗೂ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಭಗವಂತನ ಚರಣಕಮಲಗಳಿಗೆ ಸಮರ್ಪಿಸ್ತಾ ಇದ್ದೀನಿ. ಕೃಷ್ಣಾರ್ಪಣ ಮಸ್ತು.